ಜಿಲ್ಲೆಯಾಗ ಜನರ ಆರೋಗ್ಯ ಮತ್ತು ರೈತರ ಜಮೀನು ರಕ್ಷಣೆ ಮಾಡಾಕ ಈಗ ಜನಸಾಮಾನ್ಯರು ರೈತರು ಬೀದಿಗಿಳಿದು ಹೋರಾಟ ಶುರು ಮಾಡ್ಯಾರ ನೋಡ್ರಿ. ಕೊಪ್ಪಳದ ಐತಿಹಾಸಿಕ ಅಶೋಕ ವೃತ್ತದಾಗ ಧರಣಿ ಸತ್ಯಾಗ್ರಹ ಕೂತಿದ್ದ ಜಾಗದಿಂದ ಬೈಲೋಟ್ ಗೇಟ್ ಎದುರುಗಿನ ಬಸಾಪುರ್ ಕೆರಿತನ ಬೃಹತ್ ಪಾದಯಾತ್ರೆ ಅತ್ಯಂತ ಯಶಸ್ವಿಯಾಗಿ ನಡೀತ್ರಿ. ಪಾದಯಾತ್ರೆ ಉದ್ದಕ್ಕೂ ಸರ್ಕಾರ ಮತ್ತೆ ಅಧಿಕಾರಿಗಳ ವಿರುದ್ಧ ರೊಚ್ಚಿಗೆದ್ದ ರೈತರು ಮತ್ತೆ ನಾಗರಿಕರ ನಮಗಾಗಿರೋ ಅನ್ಯಾಯಕ್ಕ ನ್ಯಾಯ ಬೇಕಂತ ಆಕ್ರೋಶ ಘೋಷಣೆ ಕೂಗ್ತಾ ಹೆಜ್ಜೆ ಹಾಕ್ಯಾರ. ಇನ್ನ ಈ ಬೃಹತ್ ಪಾದಯಾತ್ರೆಯಾಗ ಕೊಪ್ಪಳದ ನಗರದ ಜಾಗೃತ ನಾಗರಿಕರು ಮತ್ತ ಬಾದೇತಹಳ್ಳಿ ಗ್ರಾಮದ ನೂರಾರು ರೈತರು ಜೈ ಅನ್ನೋಕೊಂತ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದ್ರು. ಇನ್ನ ಕೆಆರ್ಎಸ್ ನ ಕರ್ನಾಟಕ ರಾಷ್ಟ್ರ ಸಮಿತಿ ನಾಯಕರಾದ ಕೃಷ್ಣ ರೆಡ್ಡಿ ಅವರ ನೇತೃತ್ವದಾಗ ನಡೆದ ಈ ಪ್ರತಿಭಟನೆ ಜಿಲ್ಲೆಯ ಪ್ರಮುಖ ರೈತರ ನಾಯಕರ ಹೆಗಲಿಗೆ ಹೆಗಲು ಕೊಟ್ಟು ಸಾಥ್ ಕೊಟ್ರು. ನಮ್ಮ ನೆಲ ನಮ್ಮ ಜಲ ಮತ್ತೆ ರೈತರ ಹಕ್ಕುಗಳ ರಕ್ಷಣೆಗಾಗಿ ನಾವು ಯಾವತ್ತೂ ಸಿದ್ಧ ಅಂತ ಆಡಳಿತ ವ್ಯವಸ್ಥೆ ಪ್ರಬಲ ಸಂದೇಶನ ರವಾನಿಸ್ಯಾರ. ಇನ್ನ ಸಾಗಿ ಬಂದ ಪಾದಯಾತ್ರೆ ಬಲ್ದೋಟ್ ಗೇಟ್ ಎದುರಿಗಿರೋ ಬಸಾಪುರ್ ಕೆರೆ ಹತ್ರ ತಲುಪಿದ ಮೇಲೆ ಅಲ್ಲಿ ಬಹಿರಂಗ ಸಭೆ ನಡೀತು. ಇನ್ನ ಸಭೆನಾಗ ಮಾತಾಡಿದ ಕೆಆರ್ಎಸ್ ನಾಯಕ ಕೃಷ್ಣ ರೆಡ್ಡಿ ಮತ್ತೆ ಸ್ಥಳೀಯ ರೈತ ನಾಯಕರ ಬಸಾಪುರ್ ಕೆರೆ ಪರಿಸರ ಉಳಿಸೋದು, ಈ ಭಾಗದ ಜನರ ಆರೋಗ್ಯ ಕಾಪಾಡೋದು ಮತ್ತೆ ರೈತರ ಜಮೀನ ರಕ್ಷಣೆ ಮಾಡೋ ವಿಚಾರದಾಗ ನಾವು ಯಾವ್ದ ಕಾರಣಕ್ಕೂ ರಾಜಿ ಆಗಲ್ಲ ಅಂತ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ಕೊಟ್ಟಾರ. ಇನ್ನ ನಾಗರಿಕರು ಮತ್ತೆ ರೈತರು ಈ ಒಗ್ಗಟ್ಟಿನ ಹೋರಾಟ ಮುಂಬರೋ ದಿನಗಳಾಗ ಅಧಿಕಾರಿಗಳು ಮತ್ತಿನ ಜನಪ್ರತಿನಿಧಿಗಳು ಕಣ್ಣು ತೆರೆದು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮಾಡೋದು ಪಕ್ಕಾ ಆಗೈತಿ ಅಂತ ಹೇಳಾರ. ಇವತ್ತು ಜುಲೈ 21, 2026 1980 ಸಂದರ್ಭದಲ್ಲಿ ರೈತ ಹೋರಾಟ ನಡೆದಂತ ಸಂದರ್ಭದಲ್ಲಿ ಗುಂಡೂರಾವ್ ಮುಖ್ಯಮಂತ್ರಿ ಆಗಿದ್ದಾಗ ಗೋಲಿಬಾರ್ ನಡೆದು 2 ರೈತರ ಹತ್ಯೆ ಆಗುತ್ತೆ. ಅದೇ ಸಂದರ್ಭದಲ್ಲಿ ಅದೇ ರೀತಿಯಲ್ಲಿ ರಾಜ್ಯಾದ್ಯಂತ ಹಲವಾರು ಸಂದರ್ಭಗಳಲ್ಲಿ ರೈತರ ಮೇಲೆ ಗೋಲಿಬಾರ್ ನಡೆದು ಲಾಠಿ ಚಾರ್ಜ್ ನಡೆದು ರೈತರು ಪ್ರಾಣತ್ಯಾಗ ಮಾಡಿದ್ದಾರೆ ಹೋರಾಟಗಳಿಗಾಗಿ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ಪ್ರತಿ ವರ್ಷದ ಜುಲೈ 21 ರೈತ ಸಂಘಟನೆಗಳು ರೈತ ಹುತಾತ್ಮ ದಿನಾಚರಣೆ ಅಂತ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ವಿಶೇಷವಾಗಿ ನರಗುಂದ ಮತ್ತು ನವಲಗುಂದದಲ್ಲಿ ಪ್ರತಿ ವರ್ಷ ಜುಲೈ 21 16,000 ರೈತರು ಅಲ್ಲಿ ಸಭೆ ಸೇರ್ತಾರೆ. ಹುತಾತ್ಮ ರೈತರಿಗೆ ಅವರು ಏನು ಗೌರವವನ್ನು ಸಲ್ಲಿಸ್ತಾರೆ. ರೈತ ಹೋರಾಟಗಳಿಗೆ ಒಂದು ದಿಕ್ಕನ್ನ ಕೊಡುವ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾರೆ. ಇವತ್ತು ಕೊಪ್ಪಳದಲ್ಲಿ ಒಂದು ಬೃಹತ್ ಜಾಥಾ ನಡೀತಾ ಇದೆ. ವಿಶೇಷವಾಗಿ ಇಲ್ಲಿ ಅಕ್ರಮ ಗಣಿಗಾರಿಕೆಯಿಂದಾಗಿ ಮತ್ತು ಇಲ್ಲಿಯ ಸ್ಟೀಲ್ ಪ್ಲಾಂಟ್ಗಳಿಂದಾಗಿ ಇಲ್ಲಿಯ ಜನರ ಜೀವನ ಬದುಕು ದುಸ್ತರವಾಗಿದೆ. ಕಾಯಿಲೆ ಪೀಡಿತರಾಗಿದ್ದಾರೆ, ರೋಗಿಷ್ಠರಾಗಿದ್ದಾರೆ. ಹಾಗಾಗಿ ಈಗ ವಿಶೇಷವಾಗಿ ಬಲ್ಡೋಟ ಅನ್ನುವಂತಹ ಒಂದು ಕಾರ್ಖಾನೆ ಯಾವುದೇ ರೀತಿಯಲ್ಲಿ